Good morning, children. In the previous class, I told about you lesson number 6. What is taste? Okay. Here I am telling about a girl. Her name is Vidushi. Vidushi ಬಗ್ಗೆ ಹೇಳ್ತಾ ಇದ್ನ ಹೌದಲ್ಲ. So Vidushi is looking like same to same as her father. Okay. And she wanted to become like her father only. Okay. His father is a marathon runner. And she wanted to become a good marathon runner. Okay, one day what happened? His father is going to every day he used to go to jogging, running. Okay, so one day what happened on that day is a Sunday. Okay, she wanted to go with his father to join with what marathon running, and she told to her father, so I wanted to come with you. Shall I come with you? Then father what he told, today no, tomorrow I will tomorrow I will send you to a gym. Sorry, not gym, to a ಜಾಗಿಂಗ್. ಓಕೆ, ಜಾಗಿಂಗ್ ನಾಳೆ ನಾನು ಕರ್ಕೊಂಡು ಹೋಗ್ತಿರ್ತೀನಿ, ಕಳಿಸ್ತೀನಿ, ಇವತ್ತು ಬೇಡ ಅಂತ ಹೇಳ್ತಾನೆ. ಬಟ್ ಶಿ ವಾಂಟೆಡ್ ಟು ಡೂ, ಶಿ ವಾಂಟೆಡ್ ಟು ಜಾಗ್, ನಾಟ್ ಓನ್ಲಿ ಜಾಗ್, ಶಿ ವಾಂಟೆಡ್ ಟು ಪ್ರಾಕ್ಟೀಸ್ ರನ್ನಿಂಗ್. ಓಕೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿರ್ತದೆ ಅವಳಿಗೆ. ಅದಕ್ಕೋಸ್ಕರ ಏನು ಹೇಳ್ತಾಳೆ, ನೋ ನಾನು ಕೂಡ ರನ್ನಿಂಗ್ ಮಾಡ್ಬೇಕು ನಿಮ್ಮ ಥರ. ಐ ವಾಂಟೆಡ್ ಟು ಬಿಕಮ್ ಅ ಗುಡ್ ರನ್ನರ್ ಆರ್ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಲೈಕ್ ಯು. ಸೊ ಐ ವಾಂಟೆಡ್ ಟು ಕ್ಯಾನ್ ಯು ಟೀಚ್ ಮೀ ಆರ್ ಕ್ಯಾನ್ ಯು ಟ್ರೈನ್ ಮೀ ವಿತ್ ಯು, ಅಲಾಂಗ್ ವಿತ್ ಯು ಅಂತ ಕೇಳ್ತಾಳೆ. ಓಕೆ, ನಿಮ್ಮ ಜೊತೆಗೆ ನನಗೆ ಕೂಡ ನೀವು ಟ್ರೈನ್ ಮಾಡ್ತೀರಾ ಅಂತ ಕೇಳ್ತಾಳೆ. ಇನ್ ದಟ್ ಟೈಮ್ ಹಿಸ್ ಫಾದರ್ ಇಸ್ ಟೆಲಿಂಗ್ ಯು, ನೋ ಯು ಕ್ಯಾನ್ ರನ್ ಹಾಫ್ ಮ್ಯಾರಥಾನ್ ಓನ್ಲಿ ಬಿಕಾಸ್ ನೌ ಯು ಆರ್ ಇನ್ under 18 age. Okay, when you are grown up, when your age is 18 above, then you can run or you can participate as a full marathon athletes. Okay, marathon runners like that. His father told to Vidushi. Then Vidushi again he is asking very seriously, you are means you have to do only or simply you are telling, ನಿಜವಾಗ್ಲೂ ನೀನು ಮಾಡಬೇಕಾಗಿದೆ ಅಥವಾ ಹಿಂಗೆ ಹೇಳ್ತಾ ಇದೆಯಾ, ಸೀರಿಯಸ್ ಆಗಿದೆ ಈ ಮ್ಯಾಟರ್ ಬಗ್ಗೆ ಅಂತ ಕೇಳಿದಾಗ ಶಿ ಟೋಲ್ಡ್ ಎಸ್, ಓಕೆ ಹೌದು ಅಂತ ಹೇಳ್ಕೊಂಡು ಒತ್ತಿ ಎಂಪ್ಯಾಥೆಟಿಕ್ಲಿ ಮೀನ್ಸ್ ವಾಟ್ ವೆರಿ ಸ್ಟ್ರಾಂಗ್ಲಿ, ವೆರಿ ಅಕ್ಯುರೇಟ್ಲಿ ಶಿ ಟೋಲ್ಡ್, ಯಾ ಐ ವಾಂಟೆಡ್ ಟು ಬಿಕಮ್ ಅ ಗುಡ್ what sports person or a good runner. Okay, after that what happened, see all of you, textbook open, page number 73. Okay, then I am glad you have told me now that you are interested in marathon running. This gives us time to prepare, he said. It takes years of training to become a champion runner. Let me finish my stretching exercise and then we will do a couple of simple tests. Okay, his father told, okay, happy then. Okay, I am glad you have told me now that you are interested in marathon. Okay, I am glad means it feels proud, good. Okay, ನಾನು ಭಾಳ ಖುಷಿ ಆಯಿತು ನೀನು ಇವಾಗಲೇ ಹೇಳ್ತಾ ಇದ್ದೀಯ ಅಂದರೆ ನನಗೆ ಭಾಳ ಖುಷಿ ಆಯಿತು. ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನಿನಗೆ ಇಂಟ್ರೆಸ್ಟ್ ಇದೆ ಅಲ್ಲ, ಅದು ನನಗೆ ಇವಾಗಲೇ ಹೇಳೋದಕ್ಕೆ ಬಹಳ ಖುಷಿ ಆಯಿತು ನನಗೆ ಅಂತ ಹೇಳ್ತಾನೆ. ದಿಸ್ ಗಿವ್ಸ್ ಅಸ್ ಟೈಮ್ ಟು ಪ್ರಿಪೇರ್ ಬಿಕಾಸ್ ಇಫ್ ಯು ಆರ್ ಟೆಲಿಂಗ್ ನಾವು ಮೀನ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್. ನಾವು ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೋಬೋದು, ಪ್ರಿಪೇರ್ ಆಗ್ಬೋದು, ಹೌದಲ್ವಾ. ನಾಟ್ ಓನ್ಲಿ ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಅಷ್ಟೇ ಅಲ್ಲ, ಸೊ ನಮ್ಮ ಮೈಂಡ್ ಸೆಟ್ಟಲ್ಲೂ ನಾನು ಒಬ್ಬ ಒಳ್ಳೆಯ ಮ್ಯಾರಥಾನ್ ಆಗಬೇಕಂತ ಅಂದ್ಕೊಂಡಿದ್ದಾನೆ, ನಾವು ಮೈಂಡ್ ಸೆಟ್ ಮಾಡಿಕೊಂಡ್ರೆ ನಾವು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿಕೊಂಡು ಆರಾಮಾಗಿ ನಾವು ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳ್ತಾರೆ. It takes years of training to become a champion runner, and his father is telling, okay, one day or 2 day or month not enough for that practice. We want to take what years. Okay, 1 year ago, 2 years ago ನಾವು ಏನು ಮಾಡಬೇಕು, ಟ್ರೈನಿಂಗ್ ಅಂತ ತಗೋಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು. ಆವಾಗಷ್ಟು ನಾವು ಏನು ಮಾಡ್ಬೋದು, ಚಾಂಪಿಯನ್ಶಿಪ್ಪನ್ನು ಅಥವಾ ಚಾಂಪಿಯನ್ ಅಂದರೆ ಆ ಎಲ್ಲ ಆಟದಲ್ಲಿ ಎಲ್ಲ ಆಟನ ಗೆದ್ದಬಾರ್ದು, ಆ ಆಟದಲ್ಲಿ ವಿನ್ ಆಗ್ಬೋದು, ನಾವು ಚಾಂಪಿಯನ್ ಆಗ್ಬೋದು, ಫಸ್ಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಲೆಟ್ ಮಿ ಫಿನಿಶ್ ಮೈ ಸ್ಟ್ರೆಚಿಂಗ್ ಎಕ್ಸಸೈಸ್ ಆ್ಯಂಡ್ ದೆನ್ ವಿ ವಿಲ್ ಡೂ ಅ ಕಪಲ್ ಆಫ್ ಸಿಂಪಲ್ ಟೆಸ್ಟ್. Then he is telling, so means stretching, I want to do a stretching exercise ಅಂದರೆ
ಸೊ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಬಾಡಿ ಲೂಸ್ ಮಾಡಲಿಕ್ಕೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ವಾಟ್ ಸ್ಟ್ರೆಚಿಂಗ್ ಎಕ್ಸಸೈಸ್. ಓಕೆ, ನಮ್ಮ ಕೈಯನ್ನು ಹಿಂಗೆ ಮಾಡ್ತೀವಿ ಸ್ಟ್ರೆಚ್ ಮಾಡಿಕೊಂಡು, ಅಥವಾ ಕಾಲನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ದು, ಅಥವಾ ನೆಕ್ಕನ್ನು ಅಥವಾ ವ್ರೀಸ್ಟನ್ನು, ಹೌದಲ್ವಾ? ಅಂದರೆ ಏನು ಬಾಡಿ ಸ್ವಲ್ಪ ಫ್ರೀಯಾಗಿ ಮಾಡ್ಕೊಳ್ಳೋದು. ಸ್ಟ್ರೆಚಿಂಗ್ ಅಂದರೆ ಸ್ವಲ್ಪ ಬಾಡಿ ಫ್ರೀ ಮಾಡುವಂಥ ಎಕ್ಸಸೈಸನ್ನು ನಾವು ಏನು ಮಾಡ್ಕೋತೀನಿ, ನಾನು ಮಾಡ್ತಿರ್ತೀನಿ. ಅದರ ನಂತರ ನಾವಿಬ್ಬರು ಕಪಲ್ ಆಫ್ ಟೆಸ್ಟ್ ಅಂದೇನು ಇಬ್ಬರು ಕೂಡ ನಾವೇನು ಮಾಡೋಣ, ಟೆಸ್ಟನ್ನು ಅಥವಾ ಆಟವನ್ನು ಅಥವಾ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ವಾಟ್ ಕೈಂಡ್ ಆಫ್ ಟೆಸ್ಟ್ ಡ್ಯಾಡ್ ವಿದುಷಿ ಆಸ್ಕ್. ಟೆಸ್ಟ್ ಮಾಡೋಣ ಅಂತ ಹೇಳ್ತಾರಲ್ಲ, ಸೊ ಶಿ ಈಸ್ ಆಸ್ಕಿಂಗ್ ವಾಟ್ ಕೈಂಡ್ ಆಫ್ ಟೆಸ್ಟ್. ಟೆಸ್ಟ್ ಟು ಚೆಕ್ ಯುವರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಆಂಕಲ್ ಡೊರಫ್ಲಿಕ್ಸಿಯಾನ್ ಹರ್ ಫಾದರ್ ರಿಪ್ಲೈಡ್. ಓಕೆ, ಏನು ಟೆಸ್ಟ್ ಅಂತ ಕೇಳಿದ್ರೆ, ಟೆಸ್ಟ್ ಟು ಚೆಕ್ ಯುವರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಆಂಕಲ್ ಡೊರಫ್ಲಿಕ್ಸಿಯಾನ್. ಓಕೆ, ಆಂಕಲ್ ಅಂದರೆ ಏನು, ನಿಮ್ಮ ಕಾಲು, ಎಲ್ಲರಿಗೆ ಕಾಲು ಇದೆಯಲ್ಲ ಪಾದ, ಆಂಕಲ್ ಅಂತ ಹೇಳ್ತೀವಲ್ಲ. ಸೊ ಪಾದದ ಕೆಳಗಡೆ ನಾವು ಆಂಕ್ಲೆಟ್, ಕಾಲ್ಗೆ ಜೇಲ್ ಹಾಕ್ತೀವಿ ನಾವು, ಅದೇನು ಆಂಕಲ್, ಹೌದಾ? ಆ ಆಂಕಲ್ ಮತ್ತೇನು ಆಂಕಲ್ ಆಂಕಲ್ ಡೊರಫ್ಲೆಕ್ಷನ್ ಅಂದರೆ ಏನು, ಕಾಲನ್ನು ನಾವು ಏನು ಮಾಡಬೇಕು, ಸ್ಮೂತ್ ಆಗಿರಬೇಕು, ಅಥವಾ ಸ್ಟ್ರೆಚಿಂಗ್ ಆಗಿರಬೇಕು, ಅಥವಾ ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂದರೆ ಹಿಂದಕ್ಕೆ ಮುಂದಕ್ಕೆ ನಮ್ಗೆ ಏನು ಆರಾಮಾಗಿ ಫ್ಲೆಕ್ಸ್ ಮಾಡ್ಲಿಕ್ಕೆ ಆಗಬೇಕು, ರಿಲ್ಯಾಕ್ಸ್ ಮೂಡಲ್ಲಿ ಇರಬೇಕು, ಅಥವಾ ಸ್ಟ್ರೆಚಿಂಗ್ ಮಾಡಲಿಕ್ಕೆ ಮೂವ್ಮೆಂಟ್ ಇರಬೇಕು. ಈಗ ನಮ್ಮ ಕೈ ಇರುತ್ತೆ ಅಂತ ತಿಳ್ಕೊರಿ ಫಾರ್ ಎಕ್ಸಾಂಪಲ್, ಓಕೆನಾ? ಸೊ ನಮ್ಮ ಕೈಯನ್ನು ಕರೆಕ್ಟಾಗಿ ಹಿಂಗೆ ಮಾಡ್ಲಿಕ್ಕೆ ನಮ್ಗೆ ಏನು ಮಾಡಬೇಕು, ಮುಂದೆನೂ ಬೆಂಡು ಹಿಂದೆನೂ ಬೆಂಡು ಫ್ಲೆಕ್ಸಿಬಲ್ ಆಗಿರಬೇಕು. ಓಕೆನಾ? ಫ್ಲೆಕ್ಸಿಬಲ್ ಆಗಿದ್ದಾಗ ನಾವು ಏನು ಮಾಡ್ಬೋದು, ಕರೆಕ್ಟಾಗಿ ರನ್ ಮಾಡ್ಬೋದು. ಸೊ ನಿನ್ನ ಟೆಸ್ಟ್ ಏನು ಮಾಡ್ತೀನಿ ಅಂದರೆ ಪ್ರೊನೌನ್ಸಿಯೇಷನ್, ಕಾಲಿನ ಏನಿದೆಯಲ್ಲ ಆ್ಯಂಕಲಿನ ಫ್ಲೆಕ್ಸಿಬಿಲಿಟಿಯನ್ನು ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ತೀನಿ ಅಥವಾ ನೋಡ್ತೀನಿ ಅಂತ ಹೇಳ್ತಾರೆ. ವಿದುಷಿ ಹ್ಯಾಡ್ ಅ ಪಜಲ್ಡ್ ಲುಕ್ಡ್ ಆನ್ ಹರ್ ಫೇಸ್. ಅವಳಿಗೇನು ಗೊತ್ತಿರೋದಿಲ್ಲ, ಶಿ ಡೋಂಟ್ ನೋ ಎನಿಥಿಂಗ್. ಇಫ್ ವಿ ವಾಂಟ್ ಟು ರನ್ ಮೀನ್ಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ರನ್ನಿಂಗ್ ಓನ್ಲಿ, ಶಿ ಥಾಟ್. ಅದಲ್ಲ, ರನ್ನರ್ ಆಗಬೇಕಂದ್ರೆ ಓಡ್ಬೇಕು ನಾವು ಅಂತ ಹಿಂಗೆ ಅಂದ್ಕೊಂಡಿರ್ತಾಳೆ ಅವಳು. ಬಟ್ ಅವಳಿಗೆ ಇದೆಲ್ಲ ಡೊರಫ್ಲೆಕ್ಷನ್ ಅಥವಾ ಫ್ಲೆಕ್ಸಿಬಲ್ನ ಚೆಕ್ ಮಾಡ್ಬೇಕಂತ ತಕ್ಷಣ ಶಿ ಪಜಲ್ಡ್ ಮೀನ್ಸ್ ಕನ್ಫ್ಯೂಸ್ಡ್, ಸ್ಟಾಪ್ ಆಗಿಬಿಡ್ತಾಳೆ. ಅವಳು ಅವ್ರ ಫಾದರ್ನ ನೋಡ್ತಾನೆ, ಸ್ಟಾಪ್ ಆಗಿಬಿಡ್ತಾಳೆ. Her father smiled again. They sound like a big scary word, but they are essential for a runner. ಓಕೆ, ಅವ್ರು ಏನು ಹೇಳ್ತಾರೆ, ಮತ್ತೆ ಅವಳನ್ನ ಹಂಗೆ ನೋಡ್ಕೊಂಡು ಹಿ ಸ್ಮೈಲ್ಡ್, ನಗ್ತಾರೆ ಅವರು. ಮತ್ತೇನು ಹೇಳ್ತಾರೆ, ದೇ ಸೌಂಡ್ ಲೈಕ್ ಅ ಬಿಗ್ ಸ್ಕ್ಯಾರಿ ವರ್ಡ್. ಓಕೆ, ಈಗ ನೋಡ್ರಿ, ಅದು ಡೊರಫ್ಲಿಕ್ಸಿಯಾ ಅಂತ ಒಂದು ದೊಡ್ಡ ಬಿಗ್ ವರ್ಡ್ ಇರ್ಬೋದು. ಅದು ಸ್ಕ್ಯಾರಿ ಅಂದ್ರೆ ಏನೋ ದೊಡ್ಡದೇನೋ ಎಕ್ಸಾಮ್ ಇರ್ಬೋದು, ಅಥವಾ ದೊಡ್ಡದೇನೋ ಟೆಸ್ಟ್ ಇರ್ಬೋದು, ಆ ಥರ ಅನಿಸ್ಬೋದು. But it is very important to or essential tips or essential part of our running. Essential ಅಂದರೆ ಸ್ಟೆಪ್, ಪ್ರಥಮ ಅಥವಾ ಫಸ್ಟ್, ಅದನ್ನು ಫಸ್ಟ್ ಚೆಕ್ ಮಾಡ್ತಾರೆ. ಸೊ ಅದು ಮೇನ್ ಆಗಿರುವಂಥದ್ದು, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೆಸ್ಟ್ ಅದು, ಫಾರ್ ಅ ಗುಡ್ ರನ್ನರ್. ಓಕೆ, ರನ್ನಿಂಗ್ ಮಾಡಲಿಕ್ಕೆ ಒಂದು ಎಸೆನ್ಷಿಯಲ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಓಕೆನಾ? Dorsiflexion means flexion in a dorsal direction. Okay, dorsal means back. Okay, ನಮ್ಮ ಏನಿರ್ತದೆ dorsal ಅಂದ್ರೆ ಏನು, ಹಿಂದೆ ನಮ್ಮ ಬೆನ್ನು. ಓಕೆ, ಕಾಲು ಮತ್ತೇನು ಬೆನ್ನು ಎರಡೂ ನಮ್ಗೆ ಏನಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸೇಷನ್ ಅಂದರೆ ಫ್ಲೆಕ್ಸಿಬಲ್ ಅಂದರೆ ಏನು, ಈಸಿ ಆಗಿರೋದು. ಓಕೆನಾ? ನಮಗೆ ಅಂದರೆ ಒಬ್ಬರ ಕೈ ಇಷ್ಟೇ ಹೋಗುತ್ತೆ, ಒಬ್ಬರ ಕೈ ಇಲ್ಲಿ ತನಕ ಹೋಗುತ್ತೆ, ಒಬ್ಬರ ಕೈ ಫುಲ್ ಮೇಲ್ ತನಕ ಹೋಗುತ್ತೆ. ಅಂದರೆ ಏನು, ಫ್ಲೆಕ್ಸಿಬಲ್. ಬಾಡಿ ನಮ್ದು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತದೆ ಅಷ್ಟು ನಾವು ಆರಾಮಾಗಿ ಏನು ಮಾಡಬೇಕು, ಮೂವ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಒಂದು ದಿನ ಹಿಂಗೆ ಎಕ್ಸಸೈಸ್ ಏನಾದ್ರು ಮಾಡಿದ್ರೆ ಫುಲ್ ಕೈ ಏನಾಗ್ಬಿಡುತ್ತೆ, ನಮಗೆ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಥವಾ ಸೊಂಟ ಬೆನ್ನು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ನಿಂದೇನು ಆಂಕಲ್ ಮತ್ತು ಏನಾಗಿರಬೇಕು, ಬೆನ್ನಿನ ಮೂಳೆ ಏನಾಗಿರಬೇಕು, ಫ್ಲೆಕ್ಸಿಬಲ್ ಆಗಿ ಇರಬೇಕು, ಬೆಂಡಿಂಗ್ ಆಗಬೇಕು ಫಾಸ್ಟಾಗಿ. ಹೌದಾ? ನಾ ಹೇಳಿದ್ನಲ್ಲ, ಕೈ ಏನೋ ಬೆಂಡ್ ಮಾಡ್ತೀವಿ ಅಂತ ಆರಾಮಾಗಿ ಬೆಂಡ್ ಆಗುವಂಗೆ ಇರಬೇಕು, ಅಥವಾ ನಾವು ಹಿಂಗೆ ಬಗ್ತೀವಿ ಅಂದರೆ ಫುಲ್ ಬಾಡಿ ಏನೋ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗುವಂಗೆ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋದಿದ್ದು ಅಂತ ಹೇಳ್ತಿದ್ದಾರೆ. Dorsal means a back and flexion means a bending. He rotated his ankle as he spoke, finding out how far your ankle can bend it important, he added. ಓಕೆ, ಮತ್ತೇನು ಹೇಳ್ತಿದ್ದಾರೆ, ಸೊ ಹೀಗೆ ಈ ಥರ ಅವ್ರಿಗೆ ಹೇಳ್ತಾರೆ, ತನ್ನ ಆ್ಯಂಕಲನ್ನು ಕೂಡ ಏನು ಮಾಡ್ತಾರೆ, ಹಿಂಗೆ ಬೆಂಡ್, ಕಾಲನ್ನು ಕೂಡ ಅವ್ರು ಬೆಂಡ್ ಮಾಡ್ತಾರೆ. ಆಮೇಲೆ ಬಾಡಿನೂ ಕೂಡ ಕೈ ಏನಾಗಬೇಕು, ಆ್ಯಂಕಲಿಗೆ ಟಚ್ ಆಗೋ ಥರ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗೋ ಥರ ಅವರು ಬಾಡಿನೂ ಕೂಡ ಬೆಂಡ್ ಮಾಡ್ತಾರೆ. ಓಕೆನಾ? ಆ್ಯಂಡ್ ಈಸ್ ಟೆಲಿಂಗ್, ಇಫ್ ಯು ಆರ್ ಬೆಂಡಿಂಗ್ ವೆರಿ ಫ್ಲೆಕ್ಸಿಬಲ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರನ್ನಿಂಗ್ ಮಾಡಬೇಕಂದ್ರೆ ನಮ್ಮ ಬಾಡಿ
ಫ್ಲೆಕ್ಸಿಬಲ್ ಆಗಿರಬೇಕು ಅಂತಾನು ಹೇಳ್ತಾರೆ. ವೈ ಡ್ಯಾಡ್ ವಿದುಷಿ ಆಸ್ಕ್, ಯಾಕೆ ಅಂತ ಕೇಳ್ತಾಳೆ. ಬಿಕಾಸ್ ಇಫ್ ಯುವರ್ ಆಂಕಲ್ ಡಸ್ ನಾಟ್ ಬೆಂಡ್ ಇನಫ್ ದೆನ್ ಯುವರ್ ಬಾಡಿ would try to make up for it by putting stress on some other part. It could be the toes, the foot, the knee, or the lower back. Dad stopped stretching for a moment and looked at Vidushi. And with thousands of steps per kilometer, the damage can add up. He said. Sorry. ಓಕೆ, ಯಾಕೆ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್ ಏನು ಬೆಂಡ್ ಯಾಕೆ ಆಗಬೇಕು, ನಾವು ಬ್ಯಾಕ್ ಫ್ಲೆಕ್ಸಿಬಲ್ ಯಾಕೆ ಆಗಿರಬೇಕು, ನಮ್ಮ ಆ್ಯಂಕಲ್ ಇತ್ತಂದ್ರೆ ಟಚ್ ಕೈ ಯಾಕೆ ಆಗಬೇಕು ಅಂತ ಎಲ್ಲ ಕ್ವಶನಿಗೆ ಅವಳು ಏನು ಮಾಡ್ತಾರೆ, ವಾಯ್ ಅಂತ ಕ್ವಶನ್ ಕೇಳ್ತಾರೆ. ಯಾಕೆ ಇದೆಲ್ಲ ಮಾಡಬೇಕು ಅಂದ್ರೆ ರನ್ನಿಂಗ್ ಮಾಡಬೇಕಂದ್ರೆ ಓಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಹೌದಾ. ಬಟ್ ಇವೆಲ್ಲ ಫ್ಲೆಕ್ಸಿಬಲ್ ಆಗಿರ್ಬೇಕಲ್ಲ, ಯಾಕೆ ಅಂತ ಕೇಳಿದಾಗ, ಬಿಕಾಸ್ ಇಫ್ ಯುವರ್ ಆ್ಯಂಕಲ್ ಡಸಂಟ್ ಬೆಂಡ್ ಇನಫ್ then your body would try to make up for it by putting stress on some other part. ಯಾಕಂದರೆ ಇಫ್ ಯುವರ್ ಬಾಡಿ ಇಸ್ ನಾಟ್ ಬೆಂಡಿಂಗ್, ಓಕೆ, ಬಾಡಿ ನಮ್ಮ ಬೆಂಡ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗ್ತಾ ಇಲ್ಲ, ದೆನ್ ಆಲ್ ಅವರ್ ಬಾಡಿ ವೇಟ್ ವಿಲ್ ವಾಟ್ ಡಿಪೆಂಡ್ ಆರ್ ಗಿವ್ ಅ ಸ್ಟ್ರೆಸ್ ಆನ್ ಅವರ್ ಸಮ್ ಅದರ್ ಪಾರ್ಟ್ಸ್. ಉಳಿದ ಏನು ಮಾಡ್ತದೆ, ನಮ್ಮ ಬಾಡಿ ವೇಟ್ ಇದೆಯಲ್ಲ, ಸೊ ನಮ್ಮ ಕರೆಕ್ಟಾಗಿ ಬೆಂಡ್ ಆಗ್ಲಿಕ್ಕಾಗಿಲ್ಲ ಅಥವಾ ಕರೆಕ್ಟಾಗಿ ಫ್ಲೆಕ್ಸಿಬಲ್ ಇಲ್ಲ ಅಂದರೆ ನಮ್ಮ ಬಾಡಿ ವೇಟ್ ಎಲ್ಲ ಏನಾಗುತ್ತೆ, ಉಳಿದಂಥ ಪಾರ್ಟ್ ಮೇಲೆ ಅಥವಾ ಆ್ಯಂಕಲ್ ಮೇಲೆ ಬೀಳ್ಬೋದು, ಟೋ ಮೇಲೆ, ನೀ ಮೇಲೆ ಅಥವಾ ಫೂಟ್ ಮೇಲೆ ನಮ್ಮ ಬಾಡಿ ವೇಟ್ ಬೀಳುತ್ತೆ. ಸೊ ನಮ್ಮ ಕಾಲಿಗೆ ಒಂದು ದೊಡ್ಡ ಕಲ್ಲು ಕಟ್ಟಿದ್ದಾರೆ ಅಂತ ತಿಳ್ಕೊರಿ ಇವಾಗ, ಓಕೆನಾ. ನಮ್ಮ ಕಾಲಿಗೆ ಒಂದು ದೊಡ್ಡ ಕಲ್ಲು ಕಟ್ಟಿದ್ರೆ ವಿ ಕ್ಯಾನ್ ರನ್ ವೆರಿ ಈಸಿಲಿ, ಆರಾಮಾಗಿ ಓಡ್ಲಿಕ್ಕೆ ಆಗುತ್ತೆ ನಮಗೆ, ನೋ, ಹೌದಲ್ವ. ಅದೇ ಥರ ಅಂದರೆ ನಮ್ಮ ಬಾಡಿ ವೇಟ್ ಫುಲ್ ನಮ್ಮ ಕಾಲ್ ಮೇಲೆ ಬಿದ್ದರೆ ಅಥವಾ ನಮ್ಮ ನೀ ಮೇಲೆ ಅಥವಾ ನಮ್ಮ ಫೂಟ್ ಮೇಲೆ ಬಿದ್ದರೆ ವಿ ಕಾಂಟ್ ರನ್ ವೆರಿ ಈಸಿಲಿ, ನಮ್ಗೆ ಆರಾಮಾಗಿ ಓಡ್ಲಿಕ್ಕೆ ಆಗೋದಿಲ್ಲ, ಎಲ್ಲೋ ಕಾಲೇನೋ ವೇಟ್ ಆದಂಗೆ ಆಗುತ್ತೆ ಅಥವಾ ಸೆಳೆದ ಬಂದ್ಬಿಡುತ್ತೆ, ಹೌದಾ. ಸೊ ವಿ ಸ್ಟಾಪ್ ದೇರ್ ಓನ್ಲಿ. ಅದಕ್ಕೋಸ್ಕರ ಏನಂತಾರೆ ಫಾದರ್, ಸೊ ವಿ ಹ್ಯಾವ್ ಟು ಬಿ ಅ ಗುಡ್ ಫ್ಲೆಕ್ಸಿಷನ್ ಮೂಡ್, ಅಥವಾ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತಾರೆ. It could be the toe, the foot and the knee or the lower back. ಹೌದಾ, ನಮ್ಮ ಏನು ಹಿಂದೆ ನಮ್ಮ ಕಾಲ್ ಮೇಲೆ ಅಥವಾ ನಮ್ಮ ಏನು ನೀ ಅಂದ್ರೆ ಏನು ಮೊಣಕಾಲ ಮೇಲೆ ಅಥವಾ ನಮ್ಮ ಟೋಸ್ ಮೇಲೂ ಕೂಡ ಏನು ಮಾಡೋದು ಅಂದ್ರೆ ಕಾಲಿನ ಬೆರಳುಗಳು ಅದ್ರ ಮೇಲೆ ನಮ್ಮ ದೇಹದ ಭಾರ ಬಿದ್ದರೆ ನಮ್ಗೆ ಆರಾಮಾಗಿ ಓಡ್ಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. And Dad stopped stretching for a moment and looked at Vidushi, and with thousands of steps per kilometer the damage can add up. ಓಕೆ, ಮತ್ತೇನು ಹೇಳ್ತಾರೆ, ಅಷ್ಟೇ ಅಲ್ಲದೆ ನಾವು ಸ್ಟ್ರೆಚಿಂಗ್ ಮಾಡ್ತಿರ್ತಾರೆ, ಹೌದಲ್ಲ, ಅಥವಾ ಈ ಸ್ಟಾಪ್ ಸ್ಟ್ರೆಚಿಂಗ್, ಆ ಸ್ಟ್ರೆಚಿಂಗ್ ಮಾಡೋ ಎಕ್ಸರ್ಸೈಸ್ ಸ್ಟಾಪ್ ಮಾಡಿಕೊಂಡು ಏನು ಹೇಳ್ತಾರೆ, ಪರ್ ಡೇ ವಿ ಹ್ಯಾವ್ ಟು ವಾಕ್ 1000 ಸ್ಟೆಪ್. ಓಕೆನಾ, ಸ್ವಲ್ಪ ಆದರೂ 1 ಮೈಲಿ ನಡಿಬೇಕು, ಒಂದು ವಾಕ್ ಮಾಡಬೇಕಂತೆ. ಬೆಳಿಗ್ಗೆ ಆದರೂ ಮಾಡಿರಿ ನೀವು ಅಥವಾ ಈವ್ನಿಂಗ್ ಆದರೂ ಮಾಡಿರಿ, ಓಕೆನಾ. ಬೆಳಿಗ್ಗೆ ಇನ್ ದ ಮಾರ್ನಿಂಗ್ ಇಫ್ ಯು ಆರ್ ಗೋಯಿಂಗ್ ಟು ವಾಕ್ ಆರ್ ಇಫ್ ಯು ಆರ್ ಡೂಯಿಂಗ್ ವಾಕ್ ಮೀನ್ಸ್ ಇಟ್ ಇಸ್ ಗುಡ್ ಫಾರ್ ಹೆಲ್ತ್, ಓಕೆನಾ. ಆ ವಾಕ್ ಮಾಡಿದ್ರೆ ಏನಾಗುತ್ತಂತೆ, ನಮ್ಮ ಬಾಡಿಲಿರೋ ಡ್ಯಾಮೇಜ್ ಪಾರ್ಟ್ ಎಲ್ಲ ಅಥವಾ ಏನು ಕಾಲಿಗೆ ಅಥವಾ ಬ್ಯಾಕ್ ಬೋನ್ ಫ್ಲೆಕ್ಸಿಬಲ್ ಇಲ್ಲ ಅಲ್ಲ, ಅವೆಲ್ಲ ಡ್ಯಾಮೇಜ್ ಪಾರ್ಟ್ ಏನಾಗುತ್ತೆ, ರಿಪೇರ್ ಆಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಓಕೆ, after that, pronation is the fluttering of the foot while you are walking or running. ಓಕೆ, ಪ್ರೊನಷನ್ ಅಂದರೆ ಏನು ಮಾಡೋದು ಅಂದರೆ ಹಿಂದೆ ಮುಂದೆ ಮಾಡೋದು, ಓಕೆನಾ. ಹಿಂದೆ ಮುಂದೆ ಮಾಡೋದು ಅಂದರೆ ಕಾಲಿನ ಫ್ಲೆಕ್ಸಿಬಲ್ ಇರುತ್ತೆ. ಓಕೆ, ನಾವು ಓಡಬೇಕಂದ್ರೆ ನಮ್ಮ ಕಾಲು ಏನು ಮಾಡಬೇಕು, ಕಾಲು ಫಾಸ್ಟ್ ಆಗಿರಬೇಕು, ಓಕೆನಾ. ಬಾಡಿ ವೇಟು ಏನಿರ್ತದೆ ರಿಲೇಟೆಡ್ ಇರುತ್ತೆ, ಕಾಲು ಕೂಡ ಫಾಸ್ಟ್ ಆಗಿರ್ಬೇಕು. ಸೊ ಅದರ ಪ್ರೊನೌನ್ಷನ್ ಅದು ಯಾವ ಥರ ಇದೆ, ಅದು ಯಾವ ಥರ ಉಚ್ಚಾರಣೆ ಅಥವಾ ಯಾವ ಥರ ಅದರ ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಆವಾಗಷ್ಟೇ ಏನು ಮಾಡ್ಬೋದು, ನಾವು ನಿನ್ನ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅದ್ರ ಮೇಲೆ ನಿನ್ನ ರನ್ನಿಂಗ್ ಸ್ಪೀಡನ್ನು ನೋಡ್ಕೋಬಹುದು ಅಂತಲೂ ಹೇಳ್ತಾರೆ. Why are it important? Vidushi asked. Again and again she is asking question only. Why it is very important? Why are it is very important? Because she don't know about anything. Okay, she is asking question only very curiously. For the same reason as uncle dorsiflexion, Dad replied. Watch me, he said. He walked a few paces. If your foot fluttered correctly, not going more towards either outside or inside, then it puts less stress on the other parts.
ಏನು ಹೇಳ್ತಾರೆ ಅವರು, ಯಾಕಂದರೆ ಸೇಮ್ ರೀಸನ್. ಏನು ಸೇಮ್ ರೀಸನ್ ಅಂದರೆ ಡಬಲ್ ಫ್ಲೆಕ್ಷನಲ್ಲಿ ಏನು ಸೇಮ್ ರೀಸನ್ ಇತ್ತು, ಬಾಡಿ ಫ್ಲೆಕ್ಸಿಬಲ್ ಆಗಿರಬೇಕು, ಬ್ಯಾಕ್ ಫ್ಲೆಕ್ಸಿಬಲ್ ಆಗಿರಬೇಕು, ಹೌದಾ, ಆ್ಯಂಕಲ್ ಫ್ಲೆಕ್ಸಿಬಲ್ ಆಗಿರಬೇಕು. ಅದೇ ಥರ ನಮ್ಮ ಆ್ಯಂಕಲ್ ಅಥವಾ ನಮ್ಮ ಫೂಟ್ ಫ್ಲೆಕ್ಸಿಬಲ್ ಆಗಿದ್ರೆ ನಾವು ರನ್ ಮಾಡ್ಬೋದು ಆರಾಮಾಗಿ. ಅದೇ ರೀಸನ್ನಿಂದ ನಾನೇನು ನಿಂದು ಫ್ಲೆಕ್ಸಿಬಲ್ ಕಾಲು ಅಥವಾ ನಿನ್ನ ಫೂಟು ಫ್ಲೆಕ್ಸಿಬಲ್ ಇದೆನಾ ಅಥವಾ ಪ್ರೊನೌನ್ಷನ್ ನೀಟಾಗಿದೆನಾ ಅಂತ ನೋಡ್ತಿದ್ದೀನಿ ನಾನು ಅಂತ ಹೇಳ್ತಾರೆ. ವಾಚ್ ಮೀ ಹಿ ಸೆಡ್. ಹಿ ವಾಕ್ಡ್ ಅ ಫ್ಯೂ ಪೇಸಸ್. ಏನು ಮಾಡ್ತಾರೆ ಅವರು, ಈಗ ನೋಡು ನಾನು ಕೆಲವು ಅಂದರೆ ಒಂದೆರಡು ಸ್ಟೆಪ್ ಹಾಕ್ತೀನಿ, ಓಕೆನಾ, ನಡ್ತೀನಿ, ನಾನು ನಡ್ದಿರ್ಬೇಕಾದ್ರೆ ನನ್ನ ಕಾಲು ನೋಡು, ನೀವು ನೋಡ್ತಿರ್ಬೋದು, ಒಬ್ಬರು ಸ್ಟ್ರೇಟಾಗಿ ನಡ್ತಾರೆ, ಒಬ್ಬರು ಹಿಂಗೆ ಸೈಡ್ ಕಾಲು ಹಾಕ್ತಾರೆ, ಹೌದಾ. ಒಬ್ಬರಿಗೆ ಕಾಲು ಸ್ಮಾಲ್ ಸೈಜ್ ಇರೋದ್ರಿಂದನೇ ಫಾಸ್ಟಾಗಿ ನಡಿಲಿಕ್ಕೆ ಆಗೋದಿಲ್ಲ, ಇಷ್ಟಿಷ್ಟೇ ಪುಟ್ಟ 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 ಹೆಜ್ಜೆ ಹಾಕ್ತಿರ್ತಾರೆ ಅವರು, ಓಕೆನಾ. ಅಂದರೆ ಫಾಸ್ಟಾಗಿ ನಡಿಲಿಕ್ಕೆ ಅಂದರೆ ಅವ್ರ ಹೈಟ್ ಇದ್ದರೆ, ಉದ್ದ ಇದ್ದರೆ, ನಾವು ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅವ್ರು ಇಲ್ಲಿಂದ ಅಲ್ಲಿ ಕಾಲು ಹಾಕಿರ್ತಾರೆ, ಹೌದಾ. ಅಂದರೆ ಏನು, ಸ್ಟೆಪ್ ಕೂಡ ಜಾಸ್ತಿ ಆಗುತ್ತೆ, ವೇ ಕೂಡ ಕರೆಕ್ಟಾಗಿ ಹೋಗುತ್ತೋ ಇಲ್ಲೋ ಅಂತ ನಮಗೆ ನೋಡಲಿಕ್ಕೆ ಆಗುತ್ತೆ. ಇಫ್ ಯುವರ್ ಫೂಟ್ ಫ್ಲಟರ್ನ್ಸ್ ಕರೆಕ್ಟ್ಲಿ, ನಾಟ್ ಗೋಯಿಂಗ್ ಮೋರ್ ಟುವರ್ಡ್ಸ್ ಐದರ್ ಔಟ್ಸೈಡ್ ಆರ್ ಇನ್ಸೈಡ್, ದೆನ್ ಇಟ್ ಪುಟ್ಸ್ ಲೆಸ್ ಸ್ಟ್ರೆಸ್ ಆನ್ ದ ಅದರ್ ಪಾರ್ಟ್ಸ್. ಏನು ಮಾಡುತ್ತೆ ಅಂದರೆ, ನಿನ್ನ ಕಾಲು ಓಡಬೇಕಾದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಚಪ್ಪಟೆ ಆಗಿರ್ಬೇಕು ಅದು, ಹೌದಾ. ಸೊ ಹಿಂಗಿದ್ರೆ ನಿನ್ನ ಕಾಲು ಏನಾಗುತ್ತೆ, ಈ ಮುಂದಿನ ಪಾರ್ಟಿಗೆ ಮತ್ತು ಹಿಂದಿನ ಪಾರ್ಟಿಗೆ ಅಷ್ಟು ಸ್ಟ್ರೆಸ್ ಬೀಳುತ್ತೆ, ಅವಾಗ ನಮ್ಮ ಕಾಲು ನೋವು ಬಂದ್ಬಿಡುತ್ತೆ, ಅಥವಾ ಫಿಂಗರ್ಸಿಗೆ ಅಥವಾ ಟೋಸಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾವು ನಮ್ಮ ರನ್ನಿಂಗ್ ಸ್ಪೀಡನ್ನು ಕಡಿಮೆ ಮಾಡ್ತೀವಿ. ಇಫ್ ಅವರ್ ಲೆಗ್ಸ್ ಶಟರ್ಡ್ ಅಂದರೆ ಏನು, ಫ್ಲಾಟರ್ಡ್ ಅಂದರೆ ಏನು, ಚಪ್ಪಟೆ ಆಗಿರೋದು, ಫ್ಲಾಕ್ಸಿಬಲ್ ಫ್ಲ್ಯಾಟ್ ಆಗಿದ್ರೆ ಮತ್ತು ಒಂದೇ ಏನಾಗಿದ್ರೆ ಒಂದೇ ಥರ ಇದ್ದರೆ ನಾವು ನಮ್ಮ ಕಾಲೆಲ್ಲನೂ ಇಲ್ಲ ನೆಲಕ್ಕಾಗುತ್ತೆ, ನಾವು ಆರಾಮಾಗಿ ಅಲ್ಲಿ ಏನು ಮಾಡ್ಬೋದು, ಓಡಬಹುದು. ಮತ್ತೇನು, ಇಲ್ಲಿ ಕಾಲ ಮೇಲೆ ಎಲ್ಲ ಸ್ಟ್ರೆಸ್ ಬೀಳುತ್ತಲ್ಲ, ಎಲ್ಲ ಕಡೆ ಸ್ಟ್ರೆಸ್ ಬೀಳುತ್ತೆ, ಹೌದಾ. ಅವಾಗ ನಮ್ಗೆ ಏನು ಅನ್ಸೋದಿಲ್ಲ, ಇಲ್ಲಿ ಈಗ ಇಷ್ಟೇ ನಮ್ಮ ಹಿಂಗೆ ಕಾಲಿದೆ, ಇಲ್ಲಿ ಭಾಳ ಸ್ಟ್ರೆಸ್ ಬೀಳ್ತಾ ಇದೆ ಅಂದರೆ ಏನೋ ಟೋಸಿಗೆ ಏನೋ ಒಂಚೂರು ಸ್ಟ್ರೆಸ್ ಬೀಳ್ತು, ಟೋಸ್ ನೋವಾಯಿತು ಅಂದರೆ ನಾವು ಸ್ಟಾಪ್ ಮಾಡ್ಬೋದು. ಅದೇ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ನೋವಾಗುತ್ತೆ ಅಂದರೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ, ಸೊ ಯು ಕ್ಯಾನ್ ರನ್ ದೆಮ್. ಓಕೆ, it really important to check these, not only to correct them but also to choose the right kind of shoes for you. ಅಷ್ಟೇ ಅಲ್ಲ, ಓಕೆ, ಇದನ್ನೆಲ್ಲ ಯಾಕೆ ನೋಡ್ಬೇಕಂದ್ರೆ ಪ್ರೊನೌನ್ಷನ್ ಮತ್ತೇನು ಫ್ಲೆಕ್ಸಿಬಿಲಿಟಿ, ಡಬಲ್ ಫ್ಲೆಕ್ಸಿಬಿಲಿಟಿ ಓನ್ಲಿ ಆಟಕ್ಕಂತಲ್ಲ, ಓಡ್ಲಿಕ್ಕಂತಲ್ಲ, ಅಷ್ಟೇ ಅಲ್ಲದೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದೇನು, ವಾಟ್ ಟೈಪ್ ಆಫ್ ಶೂ ಯು ನೀಡ್ ಟು ರನ್. ನಿನಗೆ ಓಡಲಿಕ್ಕೆ ಅಥವಾ ಆ ರನ್ನಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಯಾವ ಥರ ನಿನಗೆ ಶೂ ಕಾಲಿಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ಏನು ಮಾಡಬೇಕು, ನಾವು ನೋಡಬೇಕು, ಹೌದಾ. ಶೂಸ್ ಎಲ್ಲ ನೋಡಿದ್ರೆ ರನ್ನಿಂಗ್ ಮಾಡಬೇಕಾದ್ರೆ ಶೂ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಸ್ಪೋಕ್ ಶೂಸ್ ಇರುತ್ತೆ, ಕೆಳಗಡೆ ಏನೋ ಮುಳ್ಳು ಥರ ಇರುತ್ತೆ, ಆ ಶೂಸನ್ನು ಕೂಡ ಹಾಕಿ ಏನು ಮಾಡ್ತಾರೆ, ಸ್ಪೋಕ್ ಶೂಸ್ ರನ್ನಿಂಗು ಕೂಡ ಇರುತ್ತೆ, ಹೌದಾ. ಸೊ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಕಾಲನ್ನು ಪಟ್ ನಾವು ಯಾವ ಥರ ಸ್ಪೀಡ್ ಇರುತ್ತೆ ಅದೇ ಥರ ನಮಗೂ ಆ ಶೂಸ್ ಸಪೋರ್ಟ್ ಮಾಡುತ್ತೆ, ಹೌದಾ. So here his father is telling not only for a body flexion or an ankle or a leg or a knee or a back, okay, we have to choose a right size or a right type of shoes to ರನ್ನಿಂಗ್, ಓಕೆ. ಕರೆಕ್ಟ್ ಆಗಿರಬೇಕು, ಸೈಜ್ ಅಷ್ಟೇ ಅಲ್ಲ, ಯಾವ ಶೂಸನ್ನು ಹಾಕಿದ್ರೆ ನಮಗೆ ಫಾಸ್ಟಾಗಿ ಓಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಕೂಡ ನಮಗೆ ನೆನಪಲ್ಲಿ ಇಟ್ಕೊಂಡಿರ್ಬೇಕು ನಾವು, ಹೌದಾ. ಶೂಸಲ್ಲಿ ನೋಡಿ ಭಾಳ ವೆರೈಟಿ ಟೈಪ್ ಶೂಸ್ ಇರುತ್ತೆ, ಚಳಿಯಲ್ಲಿ ಹಾಕೋದು ಇರುತ್ತೆ, ಮತ್ತು ನಾರ್ಮಲ್ ಆಗಿ ಅಂದರೆ ಏನು ಫ್ಯಾನ್ಸಿ ಶೂಸ್ ಇರುತ್ತೆ, ಅಥವಾ ರನ್ನಿಂಗ್ ಶೂಸ್ ಇರುತ್ತೆ, ಜಾಗಿಂಗ್ ಶೂಸ್ ಇರುತ್ತೆ, ಹೌದಾ. ಸೊ ನಮ್ಗೆ ಯಾವ ಥರ ಶೂಸ್ ಫ್ಲೆಕ್ಸಿಬಲ್ ಆಗುತ್ತೆ ಆ ರನ್ನಿಂಗಿಗೆ ಆ ಥರ ಶೂಸನ್ನು ನಾವು ಏನು ಮಾಡಬೇಕು, ಹಾಕೋಬೇಕು ಅಂತ ಹೇಳ್ತಾರೆ. Right of shoes aren't we supported to wear trainers while running? ವಿದುಷಿ ಆಸ್ಕ್. ಹೌದಾ, ಯಾವ ಥರ ಶೂಸು, ರೈಟ್ ಕೈಂಡ್ ಆಫ್ ಶೂಸ್ ಅಂದರೆ ಯಾವ ಥರ ಶೂಸು, ಹೌದಲ್ವಾ. ಶೂಸ್ ಅಂದರೆ ನಮ್ಗೆ ಗೊತ್ತಿರ್ತದೆ, ನಾವು ರನ್ನಿಂಗ್ ಮಾಡಬೇಕು, ಶೂಸ್ ಹಾಕೋಬೇಕು. ಅಂದರೆ ರೈಟ್ ಕೈಂಡ್ ಆಫ್ ಅಂದರೆ ಕರೆಕ್ಟ್ ಆಗಿರೋ ಶೂಸ್ ಅಂದರೆ ಯಾವ ಥರದ್ದು, ಅಥವಾ ನಾವು ಕರೆಕ್ಟ್ ಆಗಿರೋ ಶೂಸನ್ನು ಹಾಕಿಲ್ಲ ಅಂದರೆ ಟ್ರೈನಿಂಗ್ ಟೈಮಲ್ಲಿ ನಾವು ಟ್ರೈನಿಂಗನ್ನು ಕರೆಕ್ಟಾಗಿ ತೊಗೊಳ್ಲಿಕ್ಕೆ ಆಗೋದಿಲ್ವಾ ಅಂತಲೂ ಕೇಳ್ತಾರೆ. ಸ್ವೀಟಿ, ಶೂಸ್ ಆರ್ ಅ ರನ್ನರ್ಸ್ ಮೋಸ್ಟ್ ಯೂಸ್ಫುಲ್ ವೆಪನ್. ಏನು ಹೇಳ್ತಿದ್ದಾರೆ ಅವರು, ನಾವೊಂದು ಯುದ್ಧ ಮಾಡಬೇಕು, ನಮಗೊಂದು ಏನು ಬೇಕು, ಯುದ್ಧ ಮಾಡಬೇಕಂದ್ರೆ ರಫಲ್ ಗನ್ ಎಲ್ಲ ಬೇಕು ತಾನೆ, ಅದೇ ಥರ ನಮಗೇನು ರನ್ನಿಂಗ್ ಮಾಡಬೇಕಂದ್ರೆ ಶೂಸ್ ಇಸ್ ಎ ವೆರಿ ಏನು ಇಂಪಾರ್ಟೆಂಟ್ ವೆಪನ್ ಅಂದರೆ ಆಯುಧ ಅಂತ ಹೇಳ್ತಾರೆ ಅವರು. ಅಂದರೆ ನಾವು ಓಡಬೇಕಂದ್ರೆ ಅದೇ ಮೇನ್ ಆಗಿರುವಂಥದ್ದು, ಓಕೆ. ಡ್ಯಾಡ್ ಸೆಡ್ ಇಟ್ ಈಸ್ extremely important to wear a right kind of shoes suited to your feet. ಅಷ್ಟೇ ಅಲ್ಲದೆ ನಿನ್ನ ಕಾಲಿಗೆ ಯಾವ ಥರ ಸೂಟ್ ಆಗುತ್ತಲ್ಲ ಆ ಥರ ಏನು ಶೂಸನ್ನು ವಿಯರ್ ಮಾಡುತ್ತೆ, ಶೂಸನ್ನು ಹಾಕೋದು ಕೂಡ ಏನು ಇಂಪಾರ್ಟೆಂಟ್ ಇರುತ್ತೆ.
The right pair can optimize a runner's performance, and if we are choosing a good one, or if we are choosing a right shoes for running, it optimize andre ಏನು, it will a good or a better to our it will do a better our performance. Optimize ಅಂದ್ರೆ ಏನು, ಬೆಟರ್, ಗುಡ್, ಅತ್ಯುತ್ತಮವಾಗಿರ್ತದೆ ನಮ್ಮ ಪರ್ಫಾರ್ಮೆನ್ಸ್. ಏನಿದೆ ಪರ್ಫಾರ್ಮೆನ್ಸ್ ಅಂದ್ರೆ ನಾವೇನೋ ರನ್ನಿಂಗ್ ಮಾಡ್ತಿದೀವಲ್ಲ ಅದನ್ನ ಏನ್ ಮಾಡುತ್ತೆ, ಗುಡ್ ರನ್ನಿಂಗ್ ಅನ್ನಾಗಿ ಮಾಡುತ್ತೆ, ಅಂದ್ರೆ ನಾವು ಚೆನ್ನಾಗಿ ಓಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. He finished his stretching exercise. Now let's do those tests. Stand here with your feet firmly on the ground, he said. ಏನು ಮಾಡ್ತಾರೆ ಅವರು, ನಮ್ಮ ಸ್ಟ್ರೆಚಿಂಗ್ ಎಕ್ಸಸೈಸ್ ಮುಗಿದಾದ್ಮೇಲೆ ಇವಾಗ ಬಾ ನೀನು, ನಿನ್ಗೆ ಏನು ಮಾಡಿ, ಇಲ್ಲಿ ಬಾ, ನಿಂತ್ಕೋ ಕರೆಕ್ಟಾಗಿ, ನಿನ್ನ ಕಾಲನ್ನ ಕರೆಕ್ಟಾಗಿ ಏನು ಫರ್ಮ್ ಆಗಿ, ಫರ್ಮ್ ಅಂದರೆ ಕರೆಕ್ಟಾಗಿ ನೀಟಾಗಿ ಫ್ಲೆಕ್ಸಿಬಲ್ ಆಗಿ ನಿನ್ನ ಕಾಲನ್ನು ನೆಲದ ಮೇಲೆ ಇಡು. ಆವಾಗ ನಾನು ನಿನ್ನ ಕಾಲಿನ ಬಗ್ಗೆ ಎಲ್ಲ ನೋಡಿಕೊಂಡು ಶೂಸ್ ಯಾವ್ದು ಬೇಕು ಅದನ್ನೆಲ್ಲ ನಿನಗೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ he called Vidushi to on the ground. Okay, till here I will complete. In the next class I will continue here. Okay, so you have to read the lesson Vidushi, and you have to write any 10 words from that lesson, 20 words from this lesson. Okay, read lesson 6, write any 20 words from lesson 6 till where I taught. ನಾನು ಎಲ್ಲಿ ತನಕ ಕಲಿಸಿದ್ದೀನಲ್ಲ ಅಲ್ಲಿ ತನಕ ಕಲಿಸಿದಲ್ಲಿ ಎನಿ 20 ವರ್ಡ್ಸ್ ಅನ್ನು ಬರೀಬೇಕು, ಮತ್ತು ನಾನು ಎಷ್ಟು ಕಲಿಸಿದ್ದೀನಿ ಅಷ್ಟು ತನಕ ಲೆಸನ್ ಅನ್ನು ಓದ್ಕೋಬೇಕು. ಓಕೆ, ಥ್ಯಾಂಕ್ ಯು.